ಪ್ರೈಸರ ಪಾಶೆ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಒಳ್ಳೆಯ ಸಮಯದಲ್ಲಿ ದೇವ್ರ ತಾನೇ ಈ ವಾಕ್ಯದ ಭಾಗವನ್ನು ಹೇಳೋಕ್ಕಾಗುವಂತೆ ಸದಾವಕಾಶ ಮಾಡಿಕೊಟ್ಟಂತ ದೇವನಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮತ್ತು ಆನ್ಲೈನ್ ಜಾಯ್ನ್ ಆಗಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಮತ್ತು ಫೇಸ್ಬುಕ್ ಅಲ್ಲಿ ಲೈವ್ ಅನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವಾಗಿ ಹೋಗೋಣ. ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸುತ್ತಾ ಬಂದಿರುವಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು ತಂದೆ. ಈ ದಿನ ಅಪ್ಪ ನಿಮ್ಮ ಮಾತುಗಳನ್ನು ಹೇಳುವಂತ ಒಂದು ಒಳ್ಳೆ ಅವಕಾಶವನ್ನು ಒಳ್ಳೆ ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಹೇಳುವಂತ ಮಾತುಗಳು ದೇವರ ಪರಿಶುದ್ಧಾತ್ಮನ ಸಹಾಯದೊಟ್ಟಿಗೆ ಹೇಳಕ್ಕಾಗುವಂತೆ ಸಹಾಯ ಮಾಡಿರಿ. ಒಂದನ್ನು ಹೆಚ್ಚಾಗಿ ಸೇರಿಸದಂತೆ ಒಂದನ್ನು ತೆಗೆದುಹಾಕದಂತೆ ಕರ್ತನೆ ಹೇಳಕ್ಕಾಗುವಂತ ಬಲವನ್ನು ಜ್ಞಾನವನ್ನು ವಿವೇಕವನ್ನು ನೀವು ತಾನೇ ಅನುಗ್ರಹಿಸಿ ನಿಮ್ಮೊಬ್ಬರದ್ದೇ ನಮ್ಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಮನವಿ ವಿಜ್ಞಾಪನೆಯನ್ನು ನಿಮ್ಮ ಪ್ರಿಯಕುಮಾರನು ನಮ್ಮ ರಕ್ಷಕನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಕೈಕ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡೇನಪ್ಪ ತಂದೆ, ಆಮೇಲೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಎಲ್ಲರೂ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳುವುದೇನೆಂದ್ರೆ, ವಾಕ್ಯ ಯಾರೇ ಹೇಳಿದ್ರು ನೀವು ವಾಕ್ಯವನ್ನು ತೆಗೆದು ನೋಡ್ಬೇಕೆಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಿದ್ದೇನೆ. ಯಾಕಂದ್ರೆ ಈ ವಾಕ್ಯ ನಿಮ್ಮ ತಂದೆ, ನಮ್ಮ ತಂದೆ, ಇಡೀ ಜಗತ್ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ಮಾತುಗಳಾಗಿದೆ. ಇದು ಮನುಷ್ಯರ ಮಾತುಗಳಲ್ಲ. ಲೂಕನು ಬರೆದ ಸುವಾರ್ತೆ 11:21. ಸಾಕು ಥ್ಯಾಂಕ್ ಯು, ಸಾಕು ಥ್ಯಾಂಕ್ ಯು. ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಬಲಿಷ್ಠನು ಅಂದ್ರೆ ಶಕ್ತಿವಂತನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿ ಇರುವವಲ್ಲವೇ? ಒಬ್ಬ ಬಲಿಷ್ಠನು ಶಕ್ತಿವಂತನು ಸರ್ವಾಯುಧಗಳನ್ನು ಬೇರೆ ಆಯುಧಗಳು ಅಂತ ನೋಡುವಾಗ ದೇವರ ವಾಕ್ಯ ಇದೆಯಲ್ಲ, ಅದು ಸಾಮಾನ್ಯವಾದದಲ್ಲ. ಇದು ಆಯುಧ. ಯಾರಿಗಾಯುಧ ಅಂತ ನೋಡುವಾಗ ಘಟಸರ್ಪನು ಸೈತಾನನ ಒಂದು ಟೀಮ್ ಇದೆ ಪ್ರಿಯರೇ. ಬಹು ದೊಡ್ಡ ಸೈನ್ಯವಿದೆ. ಆ ಸೈನ್ಯವನ್ನು ಸೋಲಿಸ್ಬೇಕಂದ್ರೆ ಒಬ್ಬ ಬಲಿಷ್ಠನು ಅಂದ್ರೆ ದೇವರ ಮಕ್ಕಳಾದಂತ ನಾವು ಏನ್ ಮಾಡ್ಬೇಕು ಅಂತ ನೋಡುವಾಗ ಏನ್ ಮಾಡ್ಬೇಕು? ಸರ್ವಾಯುಧಗಳನ್ನು ಧರಿಸಿಕೊಂಡಿರ್ಬೇಕಂತೆ ಪ್ರಿಯರೇ. ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಪ್ರಿಯರೇ, ಪ್ರಕಟಣೆ ಗ್ರಂಥ 3:20ನೇ ವಚನದಲ್ಲಿ ನಮ್ಗೆಲ್ಲ ಗೊತ್ತಿರುವಂತ ಮಾತೆ ಪ್ರಿಯರೇ. ಮನೆ ಎಂಬುದಾಗಿ ನೋಡುವಾಗ ಈ ಮನೆಗೊಂದು ಬಾಗಿಲಿದೆ ಪ್ರಿಯರೇ, ಅದು ಹೃದಯ. ಹೃದಯ ಎಂಬುವಂತದ್ದು ನಮ್ಗೆ ಗೊತ್ತಿದೆ ಪ್ರಿಯರೇ. 20ನೇ ವಚನ ಹೇಳುತ್ತೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆ. ಏನ್ ಬೇರೆ, ಈ ದೇಹ ಎಂಬುವಂತ ಮನೆಗೆ ಒಂದು ಬಾಗಿಲಿದೆ. ಆ ಬಾಗಿಲು ಏನಾಗಿರ್ಬೇಕಂತೆ? ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿ ಅಂದ್ರೆ ದೇವರ ವಾಕ್ಯ ಎಂಬುವಂತ ಈ ಆಯುಧಗಳು ನಮ್ಮ ಹೃದಯ ಎಂಬುವಂತ ಅಲಿಗೆಯಲ್ಲಿ ಇಟ್ಟುಕೊಂಡಿರುವಾಗ, ಬರೆದುಕೊಂಡಿರುವಾಗ ಭದ್ರವಾಗಿ ಅಂದ್ರೆ ಬಿ ಕೇರ್ಫುಲ್ ಆಗಿರುತ್ತೆ ಅಂತದ್ದು. ಆದ್ರೆ ಬಾಗಿಲು ಅನ್ನುವಂಥದ್ದು ಇದು ಮುಚ್ಕೊಂಡಿರ್ಬೇಕು ನಾವು ಪ್ರೇರೆ. ಈ ಲೋಕ ಎಂಬುವಂತ ಭಯಂಕರವಾದಂತಹ ಸ್ಥಿತಿಯಲ್ಲಿರುವಂತಹ ಈ ಪ್ರಪಂಚದಲ್ಲಿ ನಾವು ಇರುವಾಗ ಈ ದೇಹವೆಂಬ ದೇವಾಲಯ ಇದು ಏನಾಗಿದೆ? ಈ ದೇಹ ದೇವರ ಆಲಯ. ಈ ದೇವರ ಆಲಯಕ್ಕೆ ಒಂದು ಬಾಗಿಲಿದೆ. ಆ ಬಾಗಿಲು ತೆರೆಯದಂತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೊರಗಡೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಬಾಗಿಲನ್ನು ತರ್ತಾ ಇದ್ದೀನಿ, ಯಾರಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ. ಇವಾಗ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಸ್ವರವನ್ನು ಕೇಳಿ ಬಾಗಿಲು ತೆರೆದಿರೋರು ಅನೇಕರು ಇದ್ದಾರೆ ಪ್ರೇರೆ. ಆ ಬಾಗಿಲನ್ನು ತೆರೆದಿ ದೇವರ ವಾಕ್ಯ ಎಂಬುವಂತ ಆಯುಧಗಳನ್ನು ತುಂಬಿಸಿಕೊಂಡಿರುವಂತ ಅನೇಕ ಭಕ್ತರು ನಾವು ನೋಡ್ತೇವೆ ಪ್ರೇರೆ. ನಾವು ನೋಡ್ತೇವೆ ಅಪೊಸ್ತಲರ ಕಾಲದಲ್ಲಿ ಅನೇಕ ಭಕ್ತರು ಯೇಸು ಸ್ವಾಮಿಯ ಮಾತಿಗೆ, ಆತನ ಒಂದು ಶಬ್ದಕ್ಕೆ ಕಿವಿಗೊಟ್ಟಂತ ಅನೇಕ ಭಕ್ತರು ನಾವು ನೋಡ್ತೇವೆ ಪ್ರೇರೆ. ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಏನಾಗಿರುತ್ತಂತೆ ಪ್ರೇರೆ? ಭದ್ರವಾಗಿರುತ್ತಂತೆ ಪ್ರೇರೆ. ಭದ್ರವಾಗಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಭದ್ರವಾಗಿ ಇಟ್ಟುಕೊಂಡಿರುವಾಗ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರೇ, ಮುಂದಿನ ವಚನವನ್ನು ನಾವು ಓದಿಕೊಳ್ಳೋಣ.
ಅವನಿಗಿಂತ ಬಲಿಷ್ಠನು, ಯಾರು? ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಏನ್ ಬೇರೆ? ಅವನಿಗಿಂತ ಬಲಿಷ್ಠನು ಅಂದ್ರೆ ಘಟಸರ್ಪನ ಒಂದು ಸೈನ್ಯ ಇದೆ. ಆ ಸೈನ್ಯದಲ್ಲಿ ಆ ಸರ್ಪನ ಎಂಬುವಂತ ಆ ಅಪವಾದಿ, ಆ ಕೆಂಪಾದ ಘಟಸರ್ಪನು ತನ್ನಲ್ಲಿರುವಂತಹ ಆ ಸೈನ್ಯದಲ್ಲಿ ಒಬ್ಬನನ್ನು ಕಳಿಸ್ತಾನೆ, ಹೋಗಿ ಆತನನ್ನು ಜಯಿಸಿ ಬಾ ಅಂತ. ಆದರೆ ಅವನಿಗಿಂತ ಬಲಿಷ್ಠನು ಈ ಭಕ್ತನಾಗಿದ್ದಾನಲ್ಲ, ಸರ್ವಾಯುಧಗಳನ್ನು ಧರಿಸಿಕೊಂಡಿರುವ ಈ ಭಕ್ತನನ್ನು ಸೋಲಿಸುವುದಕ್ಕೆ ಇವನ್ ಕೆಪಾಸಿಟಿಗಿಂತ ಮೀರಾದವನು. ಅಂದ್ರೆ ಶತ್ರುವಿಗೆ ನಾವು ಯಾವತ್ತು ಶತ್ರುನ ವೀಕ್ ಅಂತ ತಿಳ್ಕೊಬಾರ್ದು. ನಮ್ಮ ಶತ್ರು ಇದನ್ನಲ್ಲ, ಆತನನ್ನು ನಾವು ಯಾವತ್ತು ಬಲಹೀನನೆಂದು ಎಣಿಸಬಾರ್ದು. ಆತನು ಬಲಿಷ್ಠನು. ಲೋಕದಲ್ಲಿರೋರ್ಗಿಂತ ನಮ್ಮಲ್ಲಿರೋರು ಹೆಚ್ಚವರಾಗಿದ್ದಾರೆ ಬೇರೆ. ಆತನನ್ನು ಹೇಳೋದೇನೆಂದ್ರೆ, ನಮ್ಮ ಶತ್ರು ಆಗಿರುವಂತಹ ಆ ಸೈತನನ್ನು ಯಾವತ್ತೂ ನಾವು ವೀಕ್ ಆಗಿ ಆತನನ್ನು ಆಲೋಚನೆ ಮಾಡಬಾರ್ದು ಬೇರೆ. ಆತನು ಭಯಂಕರವಾದಂತ ಟ್ಯಾಲೆಂಟೆಡ್ ಇರುವಂತ ಯೂನಿವರ್ಸಲ್ ವಿಲನ್. ಆತನು ಸಾಮಾನ್ಯವಾದ ಘಟಸರ್ಪನಲ್ಲ. ಆತನು ಪ್ರಪಂಚವನ್ನು ನುಂಗಿರುವ ಆತನು ಇನ್ನೆಂತ ದೊಡ್ಡ ಹಾವಿರ್ಬೋದು ಆತನ ಬೇರೆ. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನು, ಏನು ಬೇರೆ ನೆಚ್ಚಿಕೊಂಡಿದ್ದ ಆಯುಧಗಳನ್ನು ಅಂದ್ರೆ ಬೇರೆ ದೇವರ ವಾಕ್ಯ ಎಂಬುವಂತ ಆ ಒಂದು ಆಯುಧಗಳನ್ನು ನೆಚ್ಚಿಕೊಂಡು ಬಹಳ ಇಷ್ಟಪಟ್ಟು ಮೆಚ್ಚಿಕೊಂಡು, ಕೆಲವು ಬಹಳ ಹಣಗಳು ನಮ್ಮ ಹತ್ರ 2,000 ರೂಪಾಯಿ ನೋಟ್ ಇರುತ್ತೆ, 500 ರೂಪಾಯಿ ನೋಟ್ ಇರುತ್ತೆ, 1,000 ರೂಪಾಯಿ ನೋಟಿದ್ದಾಗ, 100 ರೂಪಾಯಿ ನೋಟಿದ್ದಾಗ ಬೇರೆ ನೆಚ್ಚಿಕೊಂಡಿದ್ದ ಒಂದು 2,000 ರೂಪಾಯಿ ನೋಟ್ ಆಗಿರ್ಬೋದು, ಒಂದು 500 ರೂಪಾಯಿ ಭದ್ರವಾಗಿ ಇಡ್ತೀವಿ ಬೇರೆ. ಅದು ಭದ್ರವಾಗಿ ಒಂದ್ ಕಡೆ ಇರ್ತೀವಿ, ಚಿಲ್ಲರೆ ಒಂದ್ ಕಡೆ ಇಡೋರು ಇರ್ತಾರೆ ಬೇರೆ. ಅದೇ ರೀತಿ ಈ ಭದ್ರವಾಗಿ ಇಟ್ಟುಕೊಂಡಿದ್ದ ಈ ಆಯುಧಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನಂತೆ, ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಏನ್ ಬೇರೆ? ಯಾರು ಹಂಚಿಕೊಡ್ತಾನಂತೆ? ಈ ಘಟಸರ್ಪನೆಂಬುವಂತ ಈತನು ಒಬ್ಬ ಭಕ್ತನ ಹೃದಯದಲ್ಲಿ ತುಂಬಿರುವಂತ ಈ ಆಯುಧಗಳೆಂಬುವಂತ ವಾಕ್ಯಗಳನ್ನು ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಯಾರು ಹಂಚಿಕೊಡ್ತಾನೆ ಅಂದ್ರೆ ಈ ಘಟಸರ್ಪನ ಟೀಮ್ ಇದೆ ಪ್ರೇರೆ, ಈ ಟೀಮ್ಗೆ ಹಂಚಿಕೊಡ್ತಾನಂತೆ ಪ್ರೇರೆ. ಈ ದಿನ ಆ ಸೈತಾನನ ಒಂದು ಕುತಂತ್ರಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾವುದೋ ಒಂದು ಪಾಠಶಾಲೆ ಇಲ್ಲ ಪ್ರೇರೆ. ಯಾವ್ದಾದ್ರು ಪಾಠಶಾಲೆ ಇದೆ ಅಂತೀರಾ? ಯಾವ ಪಾಠಶಾಲೆನೂ ಇಲ್ಲ. ಯಾವ್ದಾದ್ರು ಒಂದು ಆಶ್ರಮ ಇದೆ ಪ್ರೇರೆ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ? ಈ ಪ್ರಪಂಚ ಈ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರು ಮಾಡಿದಾರೆ ಅಂತೀರಾ? ಏನೂ ಇಲ್ಲ ಪ್ರೇರೆ. ಆತನು ಗುಪ್ತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದ್ ಯಾರಿಗಾದ್ರೂ ಪ್ರಪಂಚದವ್ರು ತಿಳಿದಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ದೇವರ ಮಕ್ಕಳಾದಂತ ನಾವು ಕರೆಯಲ್ಪಡುತ್ತಿರುವಂತ ನಮಗೇನಾದ್ರೂ ದೇವರ ವಾಕ್ಯ ಅರ್ಥ ಆಗಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವನ ಜೊತೆ ಹೋರಾಡುವಂತ ಏನಾದ್ರು ಬಲ ಹೊಂದಿದ್ದೀವ ಅಂತ ನೋಡುವಾಗ ಪ್ರೇರೆ ಬಹಳ ಕಡಿಮೆ ಜನ, ಬಹಳ ಕಡಿಮೆ. ನೋಡಿ, ಹಂಚಿಕೊಡುವನು ಪ್ರೇರೆ. ದಾವಿದನ ಕಾಲದಲ್ಲಿ ದುಷ್ಟರನ್ನು ಆ ಒಂದು ಶತ್ರುಗಳನ್ನು ಸೋಲಿಸಿ ಅವ್ರ ಹತ್ರ ಸುಲ್ಕೊಂಡ್ಬಂದಂತ ಅನೇಕ ಒಂದು ಹಣಗಳನ್ನು, ಆಸ್ತಿಗಳನ್ನು, ಸಂಪತ್ತನ್ನು, ಒಡವೆಗಳನ್ನು ಹಂಚಿಕೊಡ್ತಾನೆ ಪ್ರೇರೆ, ಹಂಚಿಕೊಡ್ತಾನೆ. ಆ ಕಾಲದ ಹಳೆ ಒಡಂಬಡಿಕೆಯಲ್ಲಿ ಚಿನ್ನ, ಬೆಳ್ಳಿ, ವೈಡೂರ್ಯ, ಯೋಬನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ವೈಡೂರ್ಯ ಇದೇ ದೊಡ್ಡ ಸಂಪತ್ತು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ ಪ್ರೇರೆ? ಚಿನ್ನ, ಬೆಳ್ಳಿ, ವೈಡೂರ್ಯಕ್ಕಿಂತ ಅಮೂಲ್ಯವಾದದ್ದು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ಅಷ್ಟು ಕಾಸ್ಟ್ಲಿನಾ? ಅಷ್ಟು ಕಾಸ್ಟ್ಲಿ. ಹೌದು ಪ್ರೇರೆ. ಲೋಕಗಳು ದೇವರ ಮಾತಿನಿಂದ ಉಂಟಾದವು ಅಂದ್ರೆ ಒಂದು ಚೂರು ಆಲೋಚನೆ ಮಾಡಿ. ನಿಮ್ಮ ತಂದೆ ಹೇಳುವಂತ ಮಾತು ಇಬ್ರಿಯ ಬರೆದ ಪತ್ರಿಕೆ 11:3 ತೆಗೆದು ನೋಡುವಾಗ, ಲೋಕಗಳು ದೇವರ ಮಾತಿನಿಂದ ಉಂಟಾದವು. ಮಾತಿನಲ್ಲಿ ಅಷ್ಟೊಂದು ಬೆಲೆ ಇದೆಯಾ? ದೇವರ ಮಾತಲ್ಲಿ ಅಷ್ಟು ಬೆಲೆ ಇದೆಯಾ? ಅಷ್ಟು ಕೆಪಾಸಿಟಿ ಇದೆಯಾ? ಇದೇ ಪ್ರಿಯರೇ, ಇವತ್ತು ಪೆಟ್ರೋಲ್ ಹುಟ್ಟತಾ ಇದೆ ಅಂದ್ರೆ ಜ್ಞಾನಿಗಳ ಮೂಲಕ ಅಲ್ಲ, ಅಧಿಕಾರಿಗಳ ಮೂಲಕ ಅಲ್ಲ, ಯಾವುದೇ ಒಂದು ಡಾಕ್ಟರ್ ಮೂಲಕ ಅಲ್ಲ ಪ್ರಿಯರೇ. ಇವತ್ತು ಸೀಮೆಣ್ಣೆ ಸಿಗ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ವಜ್ರ ಸಿಗ್ತಾ ಇದೆ, ವೈಡೂರ್ಯ ಸಿಗ್ತಾ ಇದೆ, ಪ್ರತಿಯೊಂದು ಗ್ಯಾಸ್ ಎಲ್ಲ ಸಿಗ್ತಾ ಇದೆ ಅಂದ್ರೆ ದೇವರ ಮಾತಿನ ಮೂಲಕ. ಈ ಭೂಮಿಗೆ ದೇವರು ಅಪ್ಪಣೆ ಕೊಟ್ಟಿದ್ದಾನೆ ಪ್ರೇರೆ, ಭೂಮಿ ನನ್ನ ಮಕ್ಕಳಿಗೆ ಆಹಾರವನ್ನು ಕೊಡು. ಎಷ್ಟು ಕೋಟಿ ಜನರಿಗೆ ದೇವ್ರೆ? 84 ಲಕ್ಷ ಜೀವರಾಶಿ, 750 ಕೋಟಿ ಜನರಿಗೆ ಆಹಾರ ಪ್ರೇರೆ. ಬ್ಯಾಗ್ ಎತ್ಕೋತಾ ಇದೀವಿ, ಹೋಯ್ತಾ ಇದೀವಿ. ನಮ್ಮ ಅಪ್ಪ ಬೆಳೆದಿದ್ದ? ಯಾರು ಬೆಳೆದಿದ್ದು ಪ್ರೇರೆ? ದೇವರು. ಹೌದು, ನಮ್ಮ ಆತ್ಮಿಕ ತಂದೆ ಯಾರು? ಆ ದೇವರು ಬೆಳೆಸಿದಕ್ಕೋಸ್ಕರ ರೇಷನ್ ತಗೊಳಕ್ ಹೋಯ್ತಾರೆ ಇವತ್ತು ಜನ ಪ್ರೇರೆ. ರೈತ ಏನ್ ಮಾಡ್ತಾನೆ ಗೊತ್ತಾ? ಮಳೆ ಬಂದಿಲ್ಲ ಅಂದ್ರೆ ಅಯ್ಯೋ ದೇವರೇ ಮಳೆ ಸುರಿಸಿಲ್ಲ ಅಂತ ಆ ದೇವ್ರ ಮೇಲೆ ಗುಣಗೋದು. ಯಾಕಪ್ಪ ರೈತ ನೀನ್ ಮಳೆ ಬರ್ಸಕ್ಕಾಗಲ್ವಾ? ಆಗಲ್ಲ ಪ್ರೇರೆ, ಆಗಲ್ಲ, ಮಳೆ ಬರ್ಸಕ್ಕಾಗಲ್ಲ. ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿ ಭೂಮಿಯನ್ನು ವಿವೇಕದಿಂದ ಸ್ಥಾಪಿಸಿ ಮಳೆಗೋಸ್ಕರ ಮಿಂಚನ್ನು ಬರ ಮಾಡುತ್ತಾನೆ. ಏನ್ ಪ್ರೇರೆ? ಎಲ್ಲಾರು ಪಶುಬಾಹ್ಯರಾಗಿದ್ದಾರಂತೆ ಪ್ರೇರೆ. ಮಳೆ ಬರ್ಸೋರು ಯಾರು ಪ್ರೇರೆ? ರೈತಣ್ಣನ ಏನಿಲ್ಲ ಪ್ರೇರೆ. ಆತನು ಬೀಜವನ್ನು ಬಿತ್ತಾದ್ಮೇಲೆ ಆಕಾಶದ ಕಡೆ ನೋಡ್ತಾನೆ, ಮಳೆರಾಯ ಯಾವ ಬತ್ತಿಯಪ್ಪ ಅಂದ್ರೆ ದೇವ್ರು ಕಾಯ್ತಾ ಇದ್ದಾರೆ ಪ್ರೇರೆ. ಪ್ರಪಂಚ ದೇವ್ರು ಕಾಯ್ತಾ ಇದೆ. ನೋಡಿ ಪ್ರೇರೆ, ಹಂಚಿಕೊಡುವುದು ಅಂದ್ರೆ ದೇವರ ವಾಕ್ಯ ಎಂಬುವಂತ ಈ ಶ್ರೇಷ್ಠವಾದ ಸಂಪತ್ತನ್ನು ಸೈತಾನನು ಕತ್ಕೊಂಡೋಗಿ ಆತನ ಟೀಮಲ್ಲಿ ಹಂಚ್ಕೊತಾರೆ ಪ್ರೇರೆ. ನಾವು ಲೋಕದಲ್ಲಿ ನೋಡುವಾಗ ಪ್ರೇರೆ, ನಾವು ಅನೇಕ ಸಿನಿಮಾಗಳಲ್ಲಿ ನೋಡ್ತೇವೆ ಪ್ರೇರೆ,
ಒಬ್ಬ ಹೀರೋ ಜೊತೆ ಒಬ್ಬ ವಿಲನ್ಗೆ ಸ್ವಲ್ಪ ಮಾತುಕತೆ ಕಿರಿಕಾಗುತ್ತೆ ಪ್ರೇರೆ. ಮಾತುಕತೆ ಆದಾದ್ಮೇಲೆ ಹೀರೋ ಕೈಲಿ ಆತರ ಒದೆ ತಿಂದು ಹೋಗಿ ಏನ್ ಮಾಡ್ತಾನೆ ಗೊತ್ತಾ ನನ್ನ ಕೈಲಿ ಸೋಸಕಾಲ ಅಂದಾಗ ಅವನ್ಕಿಂತ ಕೆಟ್ಟವರಾದವರನ್ನು, ಅವ್ರಕ್ಕಿಂತ ದುಷ್ಟರಾದವರನ್ನು, ಅವ್ರಕ್ಕಿಂತ ನೀಚ ನಡವಳಿಕೆ ಉಳ್ಳವರನ್ನು, ಅವಳಂಗಿಂತ ಮರ್ಡರ್ ಮಾಡಿರುವಂತ ಹೆಚ್ಚು ಜನರನ್ನು ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಗೊತ್ತಾ, ಇವ್ನು ಸೋಲ್ಸಕ್ಕಾಗಲ್ಲ. ಈ ಹೀರೋಗೆ, ಈ ದೇವರ ಭಕ್ತನೆಂಬುದ ಈ ಹೀರೋಗೆ ಈ ಸೈತಾನನ ಒಂದು ಸೈನ್ಯ ಸೋಲ್ಸಕ್ಕಾಗದಿದ್ದಾಗ ಅದ್ರಕ್ಕಿಂತ ಕೆಟ್ಟವರಾಗಿರೋನು ಬರ್ತಾನಂತೆ ಪ್ರೇರೆ. ಅದಕ್ಕಿಂತ ಕೆಟ್ಟವರನ್ನ ಕರ್ಕೊಂಡ್ಬಂದು ಏನ್ ಮಾಡ್ತಾನೆ, ಹಂಚಿಕೊಡುವನು ನನ್ನ ನೋಡಿ ಪ್ರೇರೆ. 24ನೇ ವಚನ ನೋಡೋಣ. ಹಂಚಿಕೊಡುವನು ಪ್ರೇರೆ, ಹಂಚಿಕೊಡುವನು. ಏನ್ ಪ್ರೇರೆ, ವಾಕ್ಯಕ್ಕೆ ಅಷ್ಟು ಬೆಲೆ ಇದೆಯಾ? ಇವತ್ತು ವಾಕ್ಯನ ಅಸಡ್ಡೆ ಪ್ರೇರೆ. ಬದುಕಿಸುವಂತದ್ದು ಆತ್ಮವೇ ಯೇಸು ಕ್ರಿಸ್ತನ ವಾಕ್ಯವು ಎಲ್ಲ ನೀಚತನವನ್ನು, ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗಡೆ ಬೇರಿರುವಂತ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿ ಅಂತ ದೇವರು ಬಾಯಿ ಬಡ್ಕೊಳ್ತದಾದ್ರೆ ಇವತ್ತು ಯಾರಿಗಾದ್ರೂ ವಾಕ್ಯ ಅರ್ಥ ಆಯ್ತಾ ಇದೆ ಪ್ರೇರೆ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1:21 ದೇವರ ವಾಕ್ಯ ಹೇಳ್ತಾ ಗೊತ್ತಾ, ಬದುಕಿಸುವಂತದ್ದು ದೇವರ ವಾಕ್ಯಕ್ಕೆ ನಮ್ರತೆ ಕೊಡಿ. ಯೋಹಾನ 6:63 ಅದೇ ಹೇಳ್ತಾ ಪ್ರೇರೆ, ಬದುಕಿಸುವಂತದ್ದು